ಬೆಳ್ತಂಗಡಿಯ ನ್ಯಾಯಾಲಯಕ್ಕೆ ಇದೀಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಿದೆ. ಧರ್ಮಸ್ಥಳ ಬುರ್ಡೆ ಗ್ಯಾಂಗ್ನಲ್ಲಿ ಭಾಗಿಯಾದ 6 ಮಂದಿಯ ವಿರುದ್ಧ 6 ತಿಂಗಳ ಬಳಿಕ ಸುದೀರ್ಘ ತನಿಖೆ ನಡೆಸಿ ಮೊದಲ ಹಂತದ ತನಿಖಾ ವರದಿಯನ್ನ ಸಲ್ಲಿಸಿದೆ ತನಿಖಾ ತಂಡ. 3923 ಪುಟಗಳ ವರದಿಯನ್ನ ಸಬ್ಮಿಟ್ ಮಾಡಿದ್ದಾರೆ. ಉತ್ಖನನ ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯ ಆಧರಿಸಿ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಉತ್ಖನನದಿಂದ ಆರಂಭವಾಯಿತು. ಅನಂತರದಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಇದರಲ್ಲಿ ಎಂಟ್ರಿ ಪಡ್ಕೊಂಡಿದ್ರು. ಅವರುಗಳ ಹೇಳಿಕೆಗಳನ್ನು ಕೂಡ ಇಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಇದರ ನಡುವಲ್ಲೇ ಕೆಲವರು ನಾವು ಕೂಡ ಪ್ರತ್ಯಕ್ಷದರ್ಶಿಗಳು, ನಾವು ನೋಡಿದ್ವಿ, ನಮಗೂ ಅವಕಾಶ ಕೊಡಿ, ನಾವು ಅಲ್ಲಿ ಜಾಗ ತೋರಿಸ್ತೀವಿ ಅಂತೆಲ್ಲ ಬಂದಿದ್ರು. ಆದರೆ ಅದಕ್ಕೆ ಆದ್ಯತೆ ಇರಲಿಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್. ಈ ಒಂದು ರಿಪೋರ್ಟ್ನ ನಾವು ಹಾಗಾದ್ರೆ ಮಧ್ಯಂತರ ವರದಿ ಅಂತ ಭಾವಿಸ್ಬೇಕಾ, ಹೇಗೆ? ಖಂಡಿತ ಮಧ್ಯಂತರ ವರದಿ ಅಥವಾ ತನಿಖಾ ವರದಿ ಈವರೆಗೆ ನಡೆದಂತಹ ತನಿಖೆಯ ವರದಿಯನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿರುವಂತದ್ದು. ಯಾಕಂದ್ರೆ ಚಿನ್ನಯ್ಯನ ಅರೆಸ್ಟ್ ಪ್ರೊಸೀಜರ್ ಆದ್ಮೇಲೆ 90 ಡೇಸ್ ಅಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅಥವಾ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅನ್ನುವಂತ ಒಂದು ಟೈಮ್ ಬಾಂಡ್ ಪೊಲೀಸರಿಗೆ ಇರುವಂತದ್ದು. ಆದ್ರೆ ಸಂಪೂರ್ಣವಾಗಿ ತನಿಖೆ ಮಾಡಲಿಕ್ಕೆ ಎಸ್ಐಟಿಗೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು. ಪ್ರಮುಖವಾಗಿ ಆತನ ಹೇಳಿಕೆಯನ್ನ ಪಡ್ಕೊಂಡಿರುವಂತಹ ಅವಧಿ ಇರಬಹುದು, ಆತ ತೋರಿಸಿದಂತಹ ಸ್ಪಾಟ್ಗಳಲ್ಲಿ ಆಗದಂತಹ ದಿನಗಳನ್ನು ಬಿಟ್ಟು ಆತ ಸುಳ್ಳು ಹೇಳ್ತಾ ಇದ್ದಾನೆ, ಎಸ್ಐಟಿಯ ದಿಕ್ಕನ್ನು ತಪ್ಪಿಸ್ತಾ ಇದ್ದಾನೆ, ಇದರ ಹಿಂದೆ ಷಡ್ಯಂತ್ರ ಪಿತೂರಿ ಕುತಂತ್ರ ಇದೆ ಅನ್ನುವಂಥದ್ದು ಗೊತ್ತಾದ ನಂತರ ಆತನನ್ನ ಎಸ್ಐಟಿ ಪೊಲೀಸರು ವಶಕ್ಕೆ ಪಡಿಸಿಕೊಂಡ್ರು ಮತ್ತು ಆತನನ್ನ ಅರೆಸ್ಟ್ ಪ್ರೊಸೀಜರ್ ಅನ್ನ ಮಾಡಿರುವಂತದ್ದು. ಅದಾಗಿ 3 ತಿಂಗಳಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾದಂತಹ ಅನಿವಾರ್ಯತೆ ಎಸ್ಐಟಿ ಪೊಲೀಸರಿಗೂ ಕೂಡ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಆತನ ತನಿಖೆಗಳು ಏನೆಲ್ಲ ಕಂಪ್ಲೀಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ವರದಿಗಳನ್ನ ಈಗಾಗಲೇ ಕೋರ್ಟ್ನ ಮುಂದೆ ಅವರು ಹಾಜರುಪಡಿಸಿರುವಂತದ್ದು. ಹಾಗಾಗಿ ಇದನ್ನ ಮಧ್ಯಂತರ ವರದಿ ಅಂತಾನೆ ಪಡ್ಕೊಳ್ಬಹುದು. ಯಾಕಂದ್ರೆ ಉಳಿದಂತಹ ಆ ಷಡ್ಯಂತ್ರಗಾರರ ಪಿತೂರಿಗಾರರ ತನಿಖೆ ಇನ್ನಷ್ಟೇ ಆಗಬೇಕಾಗಿದೆ. ಅವರಿಗೆ ಮತ್ತೆ ನೋಟಿಸ್ ಅನ್ನ ಕೊಟ್ಟರು ಕೂಡ ಅವರು ಹಾಜರಾಗಲಿಲ್ಲ ಮತ್ತು ಕೋರ್ಟ್ಗೆ ಹೋಗಿ ಇದರಲ್ಲಿ ನಮ್ಮ ಯಾವುದೇ ಪಾತ್ರಗಳು ಇಲ್ಲ, ಚಿನ್ನಯ್ಯ ಬಂದು ಕೊಟ್ಟಂತಹ ದೂರಿನ ಅನ್ವಯ ನಾವು ಆತನಿಗೆ ಸಪೋರ್ಟ್ ಮಾಡಿದ್ವಿ, ಆತನ ಹೇಳಿಕೆಗಳನ್ನ ನಾವೆಲ್ಲವೂ ಕೂಡ ವಿಡಿಯೋ ದಾಖಲೆಗಳನ್ನ ಮಾಡ್ಕೊಂಡ್ವಿ ಮತ್ತು ಆತನಿಗೆ ಬೇಕಾದಂತಹ ಬೆಂಬಲವನ್ನ ಮತ್ತು ಸಪೋರ್ಟ್ ಅನ್ನ ನಾವು ಹೊರಗೆ ನಿಂತು ಹೋರಾಟಗಾರರಾಗಿ ಕೊಟ್ವಿ ಅನ್ನುವಂತಹ ಹೇಳಿಕೆಗಳನ್ನ ಅವರು ಕೋರ್ಟ್ ಮುಂದೆ ಹಾಜರುಪಡಿಸಿದ್ರು. ಇದನ್ನ ಹೊರತುಪಡಿಸಿ ಎಸ್ಐಟಿ ಅವರನ್ನ ಮತ್ತೆ ಏನಾದರೂ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಬೇಕಾಗ್ತದ ಅನ್ನುವಂಥದ್ದು ಈಗ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ತನಿಖೆ ಕಂಪ್ಲೀಟ್ ಆಗಬೇಕಾದ್ರೆ ಅವರನ್ನ ಕೂಡ ಎನ್ಕ್ವೈರಿ ಮಾಡಬೇಕು, ಅವರಿಂದ ಸಂಪೂರ್ಣವಾದ ಹೇಳಿಕೆಗಳನ್ನ ಪಡ್ಕೊಳ್ಬೇಕಾಗ್ತದೆ. ಈ ಪ್ರೊಸೀಜರ್ ಇನ್ನಷ್ಟೇ ಆಗ್ಬೇಕಾಗಿರೋದ್ರಿಂದ ಇದನ್ನ ಮಧ್ಯಂತರ ವರದಿ ಅಂತಾನೆ ಪರಿಗಣಿಸಬೇಕಾಗ್ತದೆ. ಇದನ್ನ ತನಿಖಾ ವರದಿ ಈವರೆಗೆ ಏನು ಚಿನ್ನಯ್ಯನನ್ನ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಂತಹ ದೂರುಗಳು, ಸ್ಥಳ ಮಹಜರು, ಹೇಳಿಕೆಗಳು, ವಿಡಿಯೋಗಳು, ಅದರ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿಗಳು ಯಾರು ಚಿನ್ನಯ್ಯನನ್ನ ನೋಡಿದ್ದೇವೆ ಅಂತ ಹೇಳ್ತಾರೆ ಮತ್ತು ಕಳೆದ 20 ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ಆಗಿದೆ ಅನ್ನುವ ಅಂತಹ ಅತ್ಯಾಚಾರ, ಕೊಲೆ, ಈ ತರದ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇದೆಲ್ಲವನ್ನ ದಾಖಲು ಮಾಡುವಂತ ಕೆಲಸವನ್ನ ಎಸ್ಐಟಿ ಮಾಡಿತ್ತು. ಇದನ್ನ ಇವತ್ತು ಒಂದು ಕಡತ ರೂಪದಲ್ಲಿ ಸುಮಾರು 2923 ಪೇಜ್ಗಳ ಒಂದು ವರದಿಯನ್ನ ಕೋರ್ಟ್ನ ಮುಂದೆ ಹಾಜರುಪಡಿಸಿರುವಂತದ್ದು. ಹಾಗಾಗಿ ತನಿಖೆ ಮತ್ತಷ್ಟು ಮುಂದುವರಿಯುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ದಿವ್ಯ ಜ್ಯೋತಿ. ದೀಪಕ್ ಜೈನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸೊ ಇಲ್ಲಿಯವರೆಗೂ ಹಾಗಾದ್ರೆ ಈಗ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇದು ಆರಂಭ ಆಗಿದ್ದು ಎಲ್ಲಿಂದ, ಹೇಗೆ, ಇದರಲ್ಲಿ ಯಾರೆಲ್ಲ ಭಾಗಿಯಾದ್ರು, ಅದರ ಟೈಮ್ ಲೈನ್ ನೋಡೋಣ. ಜೂನ್ 22ನೇ ತಾರೀಕು ಬೆಳ್ತಂಗಡಿ ಕೋರ್ಟ್ಗೆ ಒಂದು ದೂರು ಬರುತ್ತೆ. ಈ ಥರದ ಒಂದು ಪ್ರಕರಣ ಇದೆ, ನನ್ನ ಬಳಿ ಬುರುಡೆ ಇದೆ, ಅದನ್ನು ನಾನು ಇಲ್ಲಿ ಹೂತು ಹಾಕಿದ್ದು, ಅದನ್ನು ಸ್ಯಾಂಪಲ್ ಆಗಿ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ, ಇದರ ಮುಂದುವರೆದ ತನಿಖೆ ಆಗಲಿಕ್ಕೆ ತಾವು ಅನುಮತಿಯನ್ನು ಕರುಣಿಸಿ ಅಂತ ಬೆಳ್ತಂಗಡಿ ಕೋರ್ಟ್ಗೆ ದೂರು ದಾಖಲಾಗುತ್ತೆ. ಜುಲೈ 3ನೇ ತಾರೀಕು ಲಿಖಿತ ರೂಪದಲ್ಲಿ ಎಸ್ಪಿಗೆ ದೂರನ್ನು ಸಬ್ಮಿಟ್ ಮಾಡಲಾಗುತ್ತೆ. ಅಂದರೆ ನೇರ ಕೋರ್ಟ್ಗೆ ಹೋದ ನಂತರ ಸ್ಥಳೀಯ ಠಾಣೆಗೆ ದೂರು ಕೊಡಬೇಕು ಅಂತ ಬಂದಿದ್ರಿಂದ ಅವರು ಹೋಗಿ ಅಲ್ಲಿ ಒಂದು ದೂರನ್ನು ಕೊಡ್ತಾರೆ ಎಸ್ಪಿಗೆ. ಎಸ್ಪಿ ಆ ದೂರನ್ನು ಸ್ವೀಕಾರ ಮಾಡಿ FIR ಅನ್ನು ಹಾಕ್ಕೊಳ್ತಾರೆ. ಜುಲೈ 4ನೇ ತಾರೀಕು ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. 3ನೇ ತಾರೀಕು ಇವರು ದೂರು ಕೊಡ್ತಾರೆ, 4ನೇ ತಾರೀಕು ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರದಲ್ಲಿ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಜುಲೈ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟ್ಗೆ ಬುರ್ಡೆಯನ್ನ ಚಿನ್ನಯ್ಯ ತೆಗೆದುಕೊಂಡು ಬರ್ತಾನೆ. ಬಹಳ ಆಶ್ಚರ್ಯಕರವಾಗಿರುತ್ತೆ. ಆತ ಮಾಸ್ಕ್ ಹಾಕೊಂಡು ಬರ್ತಾನೆ ಮತ್ತು ಆತನ ಮುಖ ತೋರಿಸಿರಲ್ಲ, ಆತ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಅಂತ ಕೂಡ ಹೇಳ್ಕೊಂಡಿರ್ತಾನೆ. ಜುಲೈ 13ನೇ ತಾರೀಕು ಯೂಟ್ಯೂಬರ್ ಸಮೀರ್ MD ಪ್ರತ್ಯಕ್ಷ ಕಥೆಯನ್ನ ಸೃಷ್ಟಿ ಮಾಡ್ತಾನೆ.
ಅಂದರೆ ತನ್ನ ಯೂಟ್ಯೂಬ್ನಲ್ಲಿ ಒಂದು AI ವಿಡಿಯೋ ಮಾಡೋದು, ಆ ನಂತರದಲ್ಲಿ ಅದಕ್ಕೂ ಮುಂಚಿತವಾಗಿ ಹೀಗೀಗೇ ಆಯಿತು ಅಂತ ಕಥೆಯನ್ನು ನರೇಟ್ ಮಾಡೋದು, ಇದರಲ್ಲಿ ಇವರಿವರ ಪಾತ್ರಧಾರಿಗಳಿದ್ದಾರೆ ಅಂತ ಬೇರೆ ಹೆಸರನ್ನ ಕೊಟ್ಟು ಅವರ ಕ್ಯಾರೆಕ್ಟರ್ಗಳನ್ನ ಸೃಷ್ಟಿ ಮಾಡೋದು. ಜುಲೈ 14ನೇ ತಾರೀಕು SITಗೆ ಕೋರಿ ಸರ್ಕಾರಕ್ಕೆ ಮಹಿಳಾ ಆಯೋಗದಿಂದ ಪತ್ರ ಹೋಗುತ್ತೆ. ಈ ಪತ್ರದ ನಂತರದಲ್ಲೇ ನೋಡಿ SITಯ ಅಸ್ತಿತ್ವ ಶುರುವಾಗೋದು, ತನಿಖೆ ಶುರುವಾಗೋದು. ಅಲ್ಲಿಯವರೆಗೂ ಕೂಡ ದೂರು ಆರೋಪ ಇಲ್ಲಿಯವರೆಗೆ ಇತ್ತು. ಜುಲೈ 15ನೇ ತಾರೀಕು 2003ರಲ್ಲಿ ಮಗಳು ಕಾಣಿ ಅಂತ SPಗೆ ಸುಜಾತಾ ಭಟ್ ಬಂದು ಒಂದು ದೂರು ಕೊಡ್ತಾರೆ. ಇದಕ್ಕೆ ಪುಷ್ಟೀಕರಿಸುವಂತಹ ರೀತಿಯಲ್ಲಿ ಅವ್ರದ್ದೊಂದು ದೂರು ಬರುತ್ತೆ. ಅದು ಕೂಡ ಧರ್ಮಸ್ಥಳದ ಮೇಲೆ ಆರೋಪ ಬರುತ್ತೆ. ನನ್ನ ಮಗಳು ಕಾಣೆ ಆಗಿದ್ದಾಳೆ, ಇಲ್ಲಿಯೇ ಕಾಣೆ ಆಗಿದ್ದಾಳೆ ಅನ್ನುವಂಥ ಆರೋಪ ಅದಾಗಿರುತ್ತೆ. ಇದೆಲ್ಲವನ್ನು ಗಮನಿಸಿಕೊಂಡಾಗ ಜುಲೈ 19ನೇ ತಾರೀಕು ರಾಜ್ಯ ಸರ್ಕಾರ SIT ರಚನೆ ಮಾಡುತ್ತೆ. ಸತ್ಯಾಸತ್ಯತೆ ಗೊತ್ತಾಗ್ಲಿ, ತನಿಖೆ ಆಗಲಿ, ಯಾರು ತಪ್ಪಿತಸ್ಥರಿದ್ದಾರೆ ಅದು ಜನರ ಮುಂದೆ ಬಹಿರಂಗ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ SIT ರಚನೆ ಮಾಡಿದ್ದೀವಿ ಅನ್ನೋದು ಸರ್ಕಾರದ ವಾದ. ಜುಲೈ 25ನೇ ತಾರೀಕು ಧರ್ಮಸ್ಥಳ ಠಾಣೆಗೆ SIT ತನಿಖಾಧಿಕಾರಿ ದಯಾಮ ಅವರು ಬರ್ತಾರೆ. ಆ ಪ್ರಕರಣವನ್ನು ಅವರಿಗೆ ಇನ್ಚಾರ್ಜ್ ವಹಿಸಿದ್ರಿಂದ ಅಲ್ಲಿ ಸ್ಥಳೀಯ ಠಾಣೆಗೆ ಬಂದು ಹೆಚ್ಚುವರಿ ಮಾಹಿತಿಯನ್ನು ಕಲೆ ಹಾಕುವಂತಹ ಕೆಲಸವನ್ನು ಅವರು ಆರಂಭ ಮಾಡ್ತಾರೆ. ಜುಲೈ 26ಕ್ಕೆ ಚಿನ್ನಯ್ಯ ವಿಚಾರಣೆ ನಡೆಸಿ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಾಗುತ್ತೆ. ನೀನು ಎಲ್ಲಿಂದ ತಂದೆ ಬುರುಡೆನ, ನೀನು ಯಾರು, ನೀನು ಇಲ್ಲಿ ಕೆಲಸ ಮಾಡ್ತಿದ್ದು ಹೌದಾ, ಯಾವ ಅವಧಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಿನ್ನ ಬಳಿ ಇರ್ತಕ್ಕಂಥ ಬೇರೆ ಸಾಕ್ಷ್ಯಗಳೇನು, ಹೇಳಿಕೆದಾರರು ಯಾರ್ಯಾರಿದ್ದಾರೆ, ಇದೆಲ್ಲದರ ಸ್ಟೇಟ್ಮೆಂಟ್ನ ಪಡ್ಕೊಂಡಿದ್ದಾರೆ. ಜುಲೈ 28ಕ್ಕೆ ನೇತ್ರಾವತಿ ತಟದಲ್ಲಿ ಚಿನ್ನಯ್ಯ ಕರೆದೊಯ್ದು ಮಹಜರನ್ನ ಮಾಡಲಾಗತ್ತೆ. ಅಲ್ಲಿಂದ ಆರಂಭ ಆಗತ್ತೆ ಸೀರೀಸ್. 17 ಕಡೆಗಳಲ್ಲಿ ಗುಂಡಿ ಆಗಿರುವಂತಹ ಕೆಲಸವನ್ನ ಮಾಡ್ತಾರೆ. ಆತ ತೋರಿಸಿದ್ದಲ್ಲೆಲ್ಲ ಸ್ಪಾಟಲ್ಲಿ ಗುಂಡಿ ಆಗುವ ಕೆಲಸ ಆಗಿತ್ತು. ಜುಲೈ 29ಕ್ಕೆ ಶವ ಹೂತಿಟ್ಟ ಸ್ಥಳದಲ್ಲಿ ಉತ್ಖನನವನ್ನ ಆರಂಭ ಮಾಡ್ತಾರೆ. ಫಸ್ಟ್ ಆತ ಎಲ್ಲೆಲ್ಲಿ ಅನ್ನೋದನ್ನ ಹೇಳ್ತಾನೆ. ಒಟ್ಟು 10 ಕಡೆಗಳಲ್ಲಿ ಮಾರ್ಕ್ ಮಾಡ್ತಾರೆ. ಆ ನಂಬರ್ಗಳನ್ನು ನಿಮಗೆ ತೋರಿಸಿದ್ವಿ, ಈಗಲೂ ನೆನಪಿರುತ್ತೆ ನಿಮಗೆ. ಆಗಸ್ಟ್ 1ನೇ ತಾರೀಕು ಪಾಯಿಂಟ್ 9 ಪ್ರಥಮ ಅನ್ನೋ ರೀತಿಯಲ್ಲಿ ಅಲ್ಲಿ ಗುಂಡಿ ತೆಗೆದಾಗ ಸಿಕ್ಕಂತಹ ಮೂಳೆ ಅದೇ ದೊಡ್ಡ ಕುರುಹು ಅನ್ನುವಂತಹ ನಿಟ್ಟಿನಲ್ಲಿ ಕೆಲವರು ಬೊಬ್ಬೆ ಹೊಡೆದಿದ್ರು. ಅದನ್ನ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆ ಪರೀಕ್ಷೆಯ ರಿಪೋರ್ಟ್ ಏನಾಗಿತ್ತು ಅನ್ನೋದು ಈಗ ವರದಿಯಲ್ಲಿದೆ. ಆಗಸ್ಟ್ 2ನೇ ತಾರೀಕು ಪಾಯಿಂಟ್ 1ರಿಂದ 10ರಲ್ಲಿ ಆ ಎಲ್ಲ ಕಡೆಗಳಲ್ಲೂ ಕೂಡ ಗುಂಡಿ ಆಗದಿರ್ತಾರೆ. ಆದರೆ ಅಲ್ಲಿ ಏನೇನೂ ಕುರುಹು ಸಿಕ್ಕಿರಲಿಲ್ಲ. ಇದೆಲ್ಲವೂ ಕೂಡ ಜಗಜ್ಜಾಹಿರು, ಎಲ್ಲವೂ ಕೂಡ ಓಪನ್ ಆಗೇ ಮಾಡಿದ್ರು. ಅಲ್ಲಿ ಏನೂ ಸಿಕ್ಕಿರಲಿಲ್ಲ ಅನ್ನೋದು ಕೂಡ ಗೊತ್ತಾಗಿರುವಂಥ ಅಂಶ. ಅಂದರೆ ಇದು ಸೃಷ್ಟಿ, ಕಪೋಲ ಕಲ್ಪಿತ ಅನ್ನೋದು ಅಲ್ಲಿಗೆ ನಿರ್ಧಾರ ಆಗೋಗಿತ್ತು ಜನರ ಮನಸ್ಸಿನಲ್ಲಿ. ಆಗಸ್ಟ್ 2ಕ್ಕೆ 15 ವರ್ಷದ ಹಿಂದೆ ಬಾಲಕಿ ಶವ ನೋಡಿದ್ದಾಗಿ ಜಯಂತ್ ಎಂಬ ವ್ಯಕ್ತಿ, ಈ ಪ್ರಕರಣದ ಆರೋಪಿತ ಸ್ಥಾನದಲ್ಲಿರೋರು, ಅವರು ಬಂದು ದೂರು ಕೊಡ್ತಾರೆ. ನಾನು ನೋಡಿದ್ದೀನಿ, ಬಾಲಕಿ ಶವವಾಗಿ ಇಲ್ಲಿ ಹೂತ್ ಹಾಕಿದ್ರು ಅಂತ. ಆಗಸ್ಟ್ 9ನೇ ತಾರೀಕು ರತ್ನಗಿರಿಯ ಬಾಹುಬಲಿ ಬೆಟ್ಟದ ಪಾಯಿಂಟ್ 16ರಲ್ಲಿ ಶೋಧ. ಅಂದರೆ ಅವರು ನೋಡಿ ನೇತ್ರಾವತಿ ತಟದಿಂದ ಆರಂಭ ಮಾಡಿಕೊಂಡು ಬಾಹುಬಲಿ ಬೆಟ್ಟದವರೆಗೂ ಹೋಗ್ತಾರೆ. ಕೊನೆಗೆ ಹೇಗೆ ಅಂದರೆ ಅಲ್ಲಿರುವಂತಹ ಠಾಣೆ ಅಗಿಬೇಕು ಅಂತಾರೆ, ಮತ್ತೊಂದು ಅಗಿಬೇಕು ಅಂತಾರೆ. ಆಗಸ್ಟ್ 12ಕ್ಕೆ ಪಾಯಿಂಟ್ 13ರಲ್ಲಿ ಸ್ಥಳ ಪರಿಶೋಧನೆಗೆ GPR ಬಳಕೆ ಆಗುತ್ತೆ. ಇದು ಡಿಮಾಂಡ್ ಮಾಡ್ತಾರೆ ಯಾರ್ಯಾರು ಈ ಗ್ಯಾಂಗ್ನಲ್ಲಿರುವಂಥವ್ರು. ಯಾಕೆ GPR ಮಾಡಬಾರ್ದು, ನೀವು ಬರೀ ಮೇಲ್ಮೇಲೆ ತೆಗಿತಾ ಇದ್ದೀರಿ, ಅಲ್ಲಿ ಒಂದು ಫ್ಲಡ್ ಆದಮೇಲೆ ಮಣ್ಣು ವಿಪರೀತವಾಗಿ ಮುಚ್ಚಲ್ಪಟ್ಟಿದೆ, ಹಾಗಾಗಿ ನಿಮಗೇನು ಸಿಗ್ತಿಲ್ಲ ಅಂತ. ಸೊ ಹಾಗಾಗಿ ಮಾಡ್ತಾರೆ ಅದನ್ನು ಕೂಡ. ಆಗಸ್ಟ್ 18ಕ್ಕೆ SITಯಿಂದ ಚಿನ್ನಯ್ಯನಿಗೆ 6 ಗಂಟೆ ವಿಚಾರಣೆಯನ್ನು ಮಾಡ್ತಾರೆ. ಯಾಕಂದರೆ ಏನೇನು ಸಿಗದೇ ಇದ್ದಾಗ ಆತನ ಹೇಳಿಕೆಯನ್ನು ಇನ್ನಷ್ಟು ಪಡಿಬೇಕಾಗಿರುತ್ತೆ. ಆಗಸ್ಟ್ 23ಕ್ಕೆ ದೂರುದಾರ ಚಿನ್ನಯ್ಯ ಅಲಿಯಾಸ್ ಚನ್ನನ ಬಂಧನ ಆಗತ್ತೆ. ಆ ಬಂಧನದಿಂದ ಓಕೆ, ಇನ್ನುಳಿದವರ ಬಂಧನವೂ ಆಗ್ಬಿಡಬಹುದಾ ಅನ್ನೋ ಹುಬ್ಬೇರಿಸೋ ಮಟ್ಟಕ್ಕೆ ಈ ಪ್ರಕರಣ ಗಮನವನ್ನು ಹರಿಸುತ್ತೆ. ಆದರೆ ಅದಾಗಲೂ ಇಲ್ಲ. ಆಗಸ್ಟ್ 23ಕ್ಕೆ ನಾನು ಪಾತ್ರಧಾರಿ ಅಂತ ಚಿನ್ನಯ್ಯ ಹೇಳ್ಕೊಳ್ತಾನೆ. ಆದರೆ ಈತನ ಸೂತ್ರಧಾರಿಗಳು ಯಾರು ಅನ್ನೋ ಸುಳಿವನ್ನೂ ಕೂಡ ಆತ ಬಾಯ್ಬಿಡ್ತಾನೆ. ಕೆಲವೊಂದಷ್ಟು ಹಳೆಯ ಈತನ ಈ ಹೇಳಿಕೆ ಬರೋ ಮುಂಚಿತ ಹಳೆಯ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಸಿ ಅದನ್ನು ಹೊರಗೆ ಬಿಡುವಂತಹ ಪ್ರಯತ್ನಗಳನ್ನು ಈ ತಂಡ ಮಾಡಿರುತ್ತೆ. ನೋಡಿ, ಅವನ್ನ ಬಲವಂತವಾಗಿ ಸುಳ್ಳು ಹೇಳಿಸ್ತಾ ಇದ್ದಾರೆ. ಇದರಲ್ಲಿ ಯಾರ ಪಾತ್ರನೂ ಇಲ್ಲ, ಅವನಿಗೆಲ್ಲ ಗೊತ್ತು, ಅವನು ಭಯಭೀತನಾಗಿದ್ದಾನೆ, ಅವನ್ನ SIT ತಂಡವೇ ಒಂದು ರೀತಿ ಭಯಕ್ಕೆ ಒಳಪಡಿಸಿ ಸುಳ್ಳು ಹೇಳಿಸ್ತಿದೆ ಅನ್ನುವಂಥ ಆರೋಪ ಮಾಡ್ತಾರೆ. ಆಗಸ್ಟ್ 25ರಿಂದ 26 ಯೂಟ್ಯೂಬರ್ ಸಮೀರ್ ಮತ್ತು ಸುಜಾತಾ ಭಟ್ ಇಬ್ಬರ ವಿಚಾರಣೆ ಆಗುತ್ತೆ.
ಯಾಕಂದ್ರೆ ಬಾಯಿಗೆ ಬಂದಾಗ ಹೇಳ್ತಾ ಇದ್ದೀರಿ ಅನ್ನೋದಾದ್ರೆ ನಿಮ್ಮ ಬಳಿನೂ ಏನಾದರೂ ಸಾಕ್ಷ್ಯ ಇರಬೇಕು. ಯಾಕಂದ್ರೆ ದಾಖಲೆ ಇದೆ ಅಂತ ಪದೇ ಪದೇ ಹೇಳ್ತಾ ಇದ್ದೀರಿ ಅನ್ನೋದಾದ್ರೆ ಅದೇನಿದೆ ಕೊಡಿ ಅಂತ. ಜೊತೆಗೆ ಸುಜಾತಾ ಭಟ್ ಹೇಳ್ತಿರೋದು ಸೃಷ್ಟಿ ಕಥೆ ಅನ್ನೋದು ಕೂಡ ಗೊತ್ತಾಗಿರುತ್ತೆ. ಆಗಸ್ಟ್ 26 ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಯಲ್ಲಿ SIT ಸರ್ಚ್ ಅನ್ನ ನಡೆಸುತ್ತೆ. ಕಾರಣ ಈ ಚಿನ್ನಯ್ಯನಿಗೆ ಆಶ್ರಯವನ್ನ ಕೊಟ್ಟಿರ್ತಾರೆ ತಿಮ್ರೋಡಿ ಅಂತ. ಆಗಸ್ಟ್ 31 ಮಾನವ ಹಕ್ಕು ಆಯೋಗ ಅಧಿಕಾರಿ ಹೆಸರಲ್ಲಿ ಸುಳ್ಳು ಮಾಹಿತಿಯೊಂದು ಬರುತ್ತೆ. ಅದು ಗಿರೀಶ್ ಮಟ್ಟಣ್ಣನ ಜೊತೆಯಲ್ಲಿ ನಿಂತಹ ವ್ಯಕ್ತಿ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಆತನನ್ನ ಪರಿಚಯಿಸ್ತಾರೆ. ಆ ವ್ಯಕ್ತಿ ಅಲ್ಲೇ ನಿಂತಿದ್ರು, ಇಲ್ಲ ನಾನು ಅಲ್ಲ ಅಂತ ಹೇಳ್ಕೊಳ್ಳಿಲ್ಲ. ನೆಕ್ಸ್ಟ್ ಡೇ ಅದನ್ನ ಇಲ್ಲ ಅದು ಸುಳ್ಳು, ನಾನು ಹಾಗಲ್ಲ ಅಂತ ಹೇಳ್ಕೊಂಡ್ರು. ಅದು ಸೆಕೆಂಡ್ ಪಾರ್ಟ್. ಇನ್ನು ಆಗಸ್ಟ್ 31ಕ್ಕೆ ಗಿರೀಶ್ ಮಟ್ಟಣ್ಣವರ್ ಸೇರಿ 3 ವಿರುದ್ಧ FIR ಆಗುತ್ತೆ. ಅಲ್ಲಿಯವರೆಗೂ FIR ಆಗಿರಲ್ಲ ನೋಡಿ. ಆಗಸ್ಟ್ 31ಕ್ಕಾಗತ್ತೆ. ಯಾಕಂದ್ರೆ ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಇವರುಗಳ ಹೆಸರುಗಳನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಇವರು ಸೂತ್ರಧಾರಿಗಳು, ಇವರು ಹೇಳ್ದ ಹಾಗೆ ನಾವು ಪಾತ್ರ ಮಾಡಿದ್ದೀವಷ್ಟೇ ಅಂತ. ಆ ಕಾರಣದಿಂದಾಗಿ ಗಿರೀಶ್ ಮಟ್ಟಣ್ಣ ಸೇರಿ 3 ವಿರುದ್ಧ ಜಯಂತ್, ಗಿರೀಶ್ ಮಟ್ಟಣ್ಣ, ತಿಮರೋಡಿ ಅವರೆಲ್ಲರ ಮೇಲೂ ಕೂಡ FIR ಆಗುತ್ತೆ. ಅವರುಗಳನ್ನ ಆಗಾಗ್ಗೆ ವಿಚಾರಣೆಗೆ ಕರೆಸ್ತಾರೆ. ಕೆಲವು ಸರಿ ಹೋಗಿದ್ದಾರೆ, ಕೆಲವು ಸರಿ ಹೋಗಿಲ್ಲ.